ಪೌರಾಯುಕ್ತೆ ಅಮೃತಗೌಡಗೆ ಧಮಕಿ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡನಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಶಿಡ್ಲಘಟ್ಟದ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನ ನೀಡಿದೆ. ಯಾವುದೇ ಸಂಭ್ರಮಾಚರಣೆಯನ್ನ ಮಾಡಬಾರದು ಅಂತ ತಾಕೀತು ಕೂಡ ಮಾಡಿದ್ದಾರೆ ಜಡ್ಜ್. ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಜಾಮೀನು ಪಡೆದು ಹೊರಬಂದ ಬಳಿಕ ಬಿಡುಗಡೆ ಆದ ಬಳಿಕ ರಾಜೀವ್ ಗೌಡ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಸತ್ಯಕ್ಕೆ ಗೌರವ ಕೊಡ್ತೇನೆ, ಕಳ್ಳತನ ಕೊಲೆ ಮಾಡಿಲ್ಲ, ಶಿಡ್ಲಘಟ್ಟ ಜನತೆಗೆ ನ್ಯಾಯ ಕೊಡಿಸಲು ತ್ಯಾಗ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಜೈಲಿನಿಂದ ಬಿಡುಗಡೆಯ ಬಳಿಕ ರಾಜೀವ್ ಗೌಡ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಸತ್ಯಕ್ಕೆ ಗೌರವ ಕೊಡ್ತೇನೆ, ಯಾವುದೇ ರೀತಿಯ ಕೊಲೆ ಮಾಡಿಲ್ಲ ಅಂದಿದ್ದಾರೆ ನೋಡಿ. ಜನತೆಗೆ ನ್ಯಾಯ, ನಾನಿವತ್ತು ಒಂದು ಕೋರ್ಟ್ಗೆ ಈ ವಿಚಾರವಾಗಿ ಬಂದಿದ್ದಕ್ಕೂ ಒಂಥರ ಏನೇ ಇದ್ರೂ ಕೂಡ ನಮ್ಮ ಶಿಡ್ಲಘಟ್ಟ ಜನತೆಗೋಸ್ಕರ ಮಾಡಿದಂತ ಒಂದು ತ್ಯಾಗ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವುದೇ ಒಂದು ನಾನು ಕಳ್ತನ ಮಾಡ್ಲಿಲ್ಲ, ಕೊಲೆ ಮಾಡ್ಲಿಲ್ಲ. ಆದ್ರೂ ಕೂಡ ಇವತ್ತು ನಮ್ಮ ಶಿಡ್ಲಘಟ್ಟ ಜನತೆಗೆ ನ್ಯಾಯಕ್ಕೋಸ್ಕರ, ಸತ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೋಸ್ಕರ ಇದು ಕಾರಣಾಂತರಗಳಿಂದ ತೊಂದರೆ ಆಗಿರ್ಬೋದು. ಆದ್ರೂ ಕೂಡ ನಾನು ನ್ಯಾಯಕ್ಕೆ ತಲೆಬಾಗ್ತೀನಿ, ಸತ್ಯಕ್ಕೆ ಗೌರವ ಕೊಡ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನತೆಗೆ ಸತ್ಯ ಮತ್ತೆ ನ್ಯಾಯ ಸಿಗ್ಬೇಕದಕ್ಕೆ ಏನೆಲ್ಲ ಹೋರಾಟ ಮಾಡ್ಬೇಕು, ಕಾನೂನು ರೀತಿಯ ಹೋರಾಟ ಮಾಡ್ತೀನಿ. ಅದರೊಟ್ಟಿಗೆ ನನಗೆ ಒಂದು ಆತ್ಮಸ್ಥೈರ್ಯ, ಧೈರ್ಯವನ್ನು ತುಂಬದಂತ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿರ್ಬೋದು, ನನ್ನ ತಂದೆ ತಾಯಂದಿರಿರ್ಬೋದು, ಹಾಗೂ ಅಣ್ಣ ತಮ್ಮಂದ್ರಲ್ಲಿರ್ಬೋದು, ನನ್ನ ಎಲ್ಲ ಮುಖಂಡರುಗಳಿರ್ಬೋದು, ಎಲ್ರಿಗೂ ಕೂಡ ನಾನು ಅವ್ರಿಗೆ ನನ್ನ ಶಿರಬಾಗಿ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ನನ್ನ ಜೊತೆನಲ್ಲಿ ಶಕ್ತಿಯಾಗಿ ಎಲ್ಲರೂ ಕೂಡ. ಈ ಪ್ರಕರಣದ ಹಿಂದೆ ರಾಜಕೀಯ ಪಿತೂರಿ ಇದೆ. ಅವರು ಮಾಡಿರುವ ಕರ್ಮ ಅವರು ಅನುಭವಿಸುತ್ತಾರೆ. ಜೈಲಿನಿಂದ ಬಿಡುಗಡೆ ಬಳಿಕ ರಾಜೀವ್ ಗೌಡ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಮಾಡಿರುವ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ. ಹೈಕಮಾಂಡ್ ಬಳಿ ಹೋಗ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ರಾಜೀವ್ ಗೌಡ ಹೇಳಿದ್ದಾರೆ. ರಾಜಕೀಯ ಪಿತೂರಿ ಇದರಲ್ಲಿದೆ. ಅವರು ಮಾಡಿರೋದಕ್ಕೆ ಅವರು ಅನುಭವಿಸುತ್ತಾರೆ. ಹೈಕಮಾಂಡ್ ಮುಂದೆ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಇದು ಒಂದು ರಾಜಕೀಯ ಪಿತೂರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ತರದ ಒಂದು ಸಣ್ಣ ಕೇಸ್ಗೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಅದು ಕೂಡ ಒಂದು ರಾಜಕೀಯ ಪಿತೂರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇರ್ಲಿ, ಅದು ದೇವ್ರಿದ್ದಾನೆ, ಅವ್ರವ್ರು ಮಾಡಿರೋ ಕರ್ಮ ಅವ್ರು ಅನುಭವಿಸ್ತಾರೆ ಅನ್ನೋ ಮಾತನ್ನ ಹೇಳ್ತಿದ್ದೀನಿ. ಈಗ ನಾನ್ ತಿಂದಿರೋ ನೋವು ಖಂಡಿತ ಅವರು ಯಾರು ನನಗ ಪಿತೂರಿ ಮಾಡಿದಾರ ಅವರು ಅವ್ರ ಮಕ್ಕಳು ಅನುಭವಿಸ್ತಾರೆ ಅನ್ನೋ ಮಾತನ್ನ ಅದನ್ನ ನಮ್ಮ ಹೈಕಮಾಂಡ್ ಅವ್ರ ಹತ್ರ ನಾನು ಹೋಗಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ನಾನು ಯಾವುದೇ ವಿಚಾರವಾಗಿ ಪಕ್ಷದ ವಿಚಾರದಲ್ಲಿ. ಪೌರಾಯುಕ್ತೆ ಅಮೃತಗೌಡಗೆ ಧಮಕಿ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡನಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಶಿಡ್ಲಘಟ್ಟದ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನ ನೀಡಿದೆ. ಯಾವುದೇ ಸಂಭ್ರಮಾಚರಣೆಯನ್ನ ಮಾಡಬಾರದು ಅಂತ ತಾಕೀತು ಕೂಡ ಮಾಡಿದ್ದಾರೆ ಜಡ್ಜ್. ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಜಾಮೀನು ಪಡೆದು ಹೊರಬಂದ ಬಳಿಕ ಬಿಡುಗಡೆ ಆದ ಬಳಿಕ ರಾಜೀವ್ ಗೌಡ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಸತ್ಯಕ್ಕೆ ಗೌರವ ಕೊಡ್ತೇನೆ, ಕಳ್ಳತನ ಕೊಲೆ ಮಾಡಿಲ್ಲ, ಶಿಡ್ಲಘಟ್ಟ ಜನತೆಗೆ ನ್ಯಾಯ ಕೊಡಿಸಲು ತ್ಯಾಗ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಜೈಲಿನಿಂದ ಬಿಡುಗಡೆಯ ಬಳಿಕ ರಾಜೀವ್ ಗೌಡ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಸತ್ಯಕ್ಕೆ ಗೌರವ ಕೊಡ್ತೇನೆ, ಯಾವುದೇ ರೀತಿಯ ಕೊಲೆ ಮಾಡಿಲ್ಲ ಅಂದಿದ್ದಾರೆ ನೋಡಿ. ಜನತೆಗೆ ನ್ಯಾಯ, ನಾನಿವತ್ತು ಒಂದು ಕೋರ್ಟ್ಗೆ ಈ ವಿಚಾರವಾಗಿ ಬಂದಿದ್ದಕ್ಕೂ ಒಂಥರ ಏನೇ ಇದ್ರೂ ಕೂಡ ನಮ್ಮ ಶಿಡ್ಲಘಟ್ಟ ಜನತೆಗೋಸ್ಕರ ಮಾಡಿದಂತ ಒಂದು ತ್ಯಾಗ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವುದೇ ಒಂದು ನಾನು ಕಳ್ತನ ಮಾಡ್ಲಿಲ್ಲ, ಕೊಲೆ ಮಾಡ್ಲಿಲ್ಲ. ಆದ್ರೂ ಕೂಡ ಇವತ್ತು ನಮ್ಮ ಶಿಡ್ಲಘಟ್ಟ ಜನತೆಗೆ ನ್ಯಾಯಕ್ಕೋಸ್ಕರ, ಸತ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೋಸ್ಕರ ಇದು ಕಾರಣಾಂತರಗಳಿಂದ ತೊಂದರೆ ಆಗಿರ್ಬೋದು. ಆದ್ರೂ ಕೂಡ ನಾನು ನ್ಯಾಯಕ್ಕೆ ತಲೆಬಾಗ್ತೀನಿ, ಸತ್ಯಕ್ಕೆ ಗೌರವ ಕೊಡ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನತೆಗೆ ಸತ್ಯ ಮತ್ತೆ ನ್ಯಾಯ ಸಿಗ್ಬೇಕದಕ್ಕೆ ಏನೆಲ್ಲ ಹೋರಾಟ ಮಾಡ್ಬೇಕು, ಕಾನೂನು ರೀತಿಯ ಹೋರಾಟ ಮಾಡ್ತೀನಿ. ಅದರೊಟ್ಟಿಗೆ ನನಗೆ ಒಂದು ಆತ್ಮಸ್ಥೈರ್ಯ, ಧೈರ್ಯವನ್ನು ತುಂಬದಂತ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿರ್ಬೋದು, ನನ್ನ ತಂದೆ ತಾಯಂದಿರಿರ್ಬೋದು, ಹಾಗೂ ಅಣ್ಣ ತಮ್ಮಂದ್ರಲ್ಲಿರ್ಬೋದು, ನನ್ನ ಎಲ್ಲ ಮುಖಂಡರುಗಳಿರ್ಬೋದು, ಎಲ್ರಿಗೂ ಕೂಡ ನಾನು ಅವ್ರಿಗೆ ನನ್ನ ಶಿರಬಾಗಿ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ನನ್ನ ಜೊತೆನಲ್ಲಿ
ಶಕ್ತಿಯಾಗಿ ಎಲ್ಲರೂ ಕೂಡ ಈ ಪ್ರಕರಣದ ಹಿಂದೆ ರಾಜಕೀಯ ಪಿತೂರಿ ಇದೆ. ಅವರು ಮಾಡಿರುವ ಕರ್ಮ ಅವರು ಅನುಭವಿಸುತ್ತಾರೆ. ಜೈಲಿನಿಂದ ಬಿಡುಗಡೆ ಬಳಿಕ ರಾಜೀವ್ ಗೌಡ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಅಮಾನತು ಮಾಡಿರುವ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ. ಹೈಕಮಾಂಡ್ ಬಳಿ ಹೋಗ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ ಅಂತೇಳಿ ರಾಜೀವ್ ಗೌಡ ಹೇಳಿದ್ದಾರೆ. ರಾಜಕೀಯ ಪಿತೂರಿ ಇದರಲ್ಲಿದೆ. ಅವರು ಮಾಡಿರೋದಕ್ಕೆ ಅವರು ಅನುಭವಿಸುತ್ತಾರೆ. ಹೈಕಮಾಂಡ್ ಮುಂದೆ ಹೋಗಿ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಇದು ಒಂದು ರಾಜಕೀಯ ಪಿತೂರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಈ ತರದ ಒಂದು ಸಣ್ಣ ಕೇಸ್ಗೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಅದು ಕೂಡ ಒಂದು ರಾಜಕೀಯ ಪಿತೂರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇರ್ಲಿ, ಅದು ದೇವ್ರಿದ್ದಾನೆ, ಅವ್ರವ್ರು ಮಾಡಿರೋ ಕರ್ಮ ಅವ್ರು ಅನುಭವಿಸ್ತಾರೆ ಅನ್ನೋ ಮಾತನ್ನ ಹೇಳ್ತಿದ್ದೀನಿ. ಈಗ ನಾನ್ ತಿಂದಿರೋ ನೋವು ಖಂಡಿತ ಅವರು ಯಾರು ನನ್ಗ ಪಿತೂರಿ ಮಾಡಿದಾರೆ ಅವರು ಅವ್ರ ಮಕ್ಕಳು ಅನುಭವಿಸ್ತಾರೆ ಅನ್ನೋ ಮಾತನ್ನ ಅದನ್ನ ನಮ್ಮ ಹೈಕಮಾಂಡ್ ಅವ್ರ ಹತ್ರ ನಾನು ಹೋಗಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ನಾನು ಯಾವುದೇ ವಿಚಾರವಾಗಿ ಪಕ್ಷದ ವಿಚಾರದಲ್ಲಿ ಪೌರಾಯುಕ್ತೆ ಅಮೃತಗೌಡಗೆ ಧಮಕಿ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡನಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಶಿಡ್ಲಘಟ್ಟದ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನ ನೀಡಿದೆ. ಯಾವುದೇ ಸಂಭ್ರಮಾಚರಣೆಯನ್ನ ಮಾಡಬಾರದು ಅಂತ ತಾಕೀತು ಕೂಡ ಮಾಡಿದ್ದಾರೆ ಜಡ್ಜ್. ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಜಾಮೀನು ಪಡೆದು ಹೊರಬಂದ ಬಳಿಕ ಬಿಡುಗಡೆ ಆದ ಬಳಿಕ ರಾಜೀವ್ ಗೌಡ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಸತ್ಯಕ್ಕೆ ಗೌರವ ಕೊಡ್ತೇನೆ, ಕಳ್ಳತನ ಕೊಲೆ ಮಾಡಿಲ್ಲ, ಶಿಡ್ಲಘಟ್ಟ ಜನತೆಗೆ ನ್ಯಾಯ ಕೊಡಿಸಲು ತ್ಯಾಗ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಜೈಲಿನಿಂದ ಬಿಡುಗಡೆಯ ಬಳಿಕ ರಾಜೀವ್ ಗೌಡ ನೀಡಿರುವಂತಹ ಸ್ಟೇಟ್ಮೆಂಟ್ ಇದು. ಸತ್ಯಕ್ಕೆ ಗೌರವ ಕೊಡ್ತೇನೆ, ಯಾವುದೇ ರೀತಿಯ ಕೊಲೆ ಮಾಡಿಲ್ಲ ಅಂದಿದ್ದಾರೆ ನೋಡಿ. ಜನತೆಗೆ ನ್ಯಾಯ, ನಾನಿವತ್ತು ಒಂದು ಕೋರ್ಟ್ಗೆ ಈ ವಿಚಾರವಾಗಿ ಬಂದಿದ್ದಕ್ಕೂ ಒಂಥರ ಏನೇ ಇದ್ರೂ ಕೂಡ ನಮ್ಮ ಶಿಡ್ಲಘಟ್ಟ ಜನತೆಗೋಸ್ಕರ ಮಾಡಿದಂತ ಒಂದು ತ್ಯಾಗ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವುದೇ ಒಂದು ನಾನು ಕಳ್ತನ ಮಾಡ್ಲಿಲ್ಲ, ಕೊಲೆ ಮಾಡ್ಲಿಲ್ಲ. ಆದ್ರೂ ಕೂಡ ಇವತ್ತು ನಮ್ಮ ಶಿಡ್ಲಘಟ್ಟ ಜನತೆಗೆ ನ್ಯಾಯಕ್ಕೋಸ್ಕರ, ಸತ್ಯಕ್ಕೋಸ್ಕರ ಹೋರಾಟ ಮಾಡೋದಕ್ಕೋಸ್ಕರ ಇದು ಕಾರಣಾಂತರಗಳಿಂದ ತೊಂದರೆ ಆಗಿರ್ಬೋದು. ಆದ್ರೂ ಕೂಡ ನಾನು ನ್ಯಾಯಕ್ಕೆ ತಲೆಬಾಗ್ತೀನಿ, ಸತ್ಯಕ್ಕೆ ಗೌರವ ಕೊಡ್ತೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನತೆಗೆ ಸತ್ಯ ಮತ್ತೆ ನ್ಯಾಯ ಸಿಗ್ಬೇಕದಕ್ಕೆ ಏನೆಲ್ಲ ಹೋರಾಟ ಮಾಡ್ಬೇಕು, ಕಾನೂನು ರೀತಿಯ ಹೋರಾಟ ಮಾಡ್ತೀನಿ. ಅದ್ರ ಒಟ್ಟಿಗೆ ನನಗೆ ಒಂದು ಆತ್ಮಸ್ಥೈರ್ಯ, ಧೈರ್ಯವನ್ನು ತುಂಬಿದಂತ ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿರ್ಬೋದು, ನನ್ನ ತಂದೆ ತಾಯಂದಿರಿರ್ಬೋದು, ಹಾಗೂ ಅಣ್ಣ ತಮ್ಮಂದ್ರಲ್ಲಿರ್ಬೋದು, ನನ್ನ ಎಲ್ಲ ಮುಖಂಡರುಗಳಿರ್ಬೋದು, ಎಲ್ರಿಗೂ ಕೂಡ ನಾನು ಅವ್ರಿಗೆ ನನ್ನ ಶಿರಬಾಗಿ ನಮಸ್ಕಾರ ಹೇಳಕ್ ಇಷ್ಟಪಡ್ತೀನಿ. ನನ್ನ ಜೊತೆನಲ್ಲಿ ಶಕ್ತಿಯಾಗಿ ಎಲ್ರೂ ಕೂಡ